ಪ್ರೈಸ್ ಲಾರ್ಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ನೆಕ್ಸ್ಟ್ ವಿಡಿಯೋ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 3.3 ದಟ್ ಈಸ್ ಮ್ಯಾಟ್ರಿಸಿಸ್ ಚಾಪ್ಟರ್ನ ಥರ್ಡ್ ಎಕ್ಸಸೈಸಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಆರ್ ಟೈಮ್ ಗೋಯಿಂಗ್ ಆನ್ ಟು ದ ಡೈರೆಕ್ಟ್ಲಿ ದ ಫಸ್ಟ್ ಕ್ವೆಶ್ಚನ್. ಫೈಂಡ್ ದ ಟ್ರಾನ್ಸ್ಪೋಸ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಮ್ಯಾಟ್ರಿಸಸ್. So how do you get a transpose? Very simple, convert the row into column. Correct? So matrix kottidane, we will consider the given matrix as A and find out its transpose, which is A dash or AT. So ಹೇಗೆ ಮಾಡ್ತೀವಿ? It's a 1 mark question. Usually it's a simple question exam ಅಲ್ಲಿ ಕೇಳೋದಿಲ್ಲ, but still. Okay, so ಹೇಗೆ ಮಾಡೋದು? Let me take the given matrix as A. Matrix ಏನು? 5 1/2 -1. ಇದು ಮ್ಯಾಟ್ರಿಕ್ಸ್ A. ಸೊ ದಿಸ್ ವಿಲ್ ಇಂಪ್ಲೈ A ಟ್ರಾನ್ಸ್ಪೋಸ್ ಅಂದರೆ ಐದರ್ ಇಟ್ ಈಸ್ A ಪವರ್ T ಆರ್ A ಡ್ಯಾಶ್, ಯಾವುದಾದ್ರೂ ಬರೀರಿ. ಬಟ್ ಬರೆಯುವಾಗ A ಡ್ಯಾಶ್ ಬರಿತೀವಿ, ಬಟ್ ವಿ ರೀಡ್ ಇಟ್ ಆ್ಯಸ್ A ಟ್ರಾನ್ಸ್ಪೋಸ್ ಅಂತ. ಸೊ ಇಲ್ಲಿರೋದೇ ಒಂದು ಕಾಲಮು, ಮೇಕ್ ಇಟ್ ಆ್ಯಸ್ 1 ರೋ. ಇಟ್ ಈಸ್ 5 1/2 -1 ಅಷ್ಟೇ. ಇದು ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೇ ಇದೆ ಪ್ರಾಬ್ಲಮ್ಸ್ ಇರೋದು. 5 ಮಾರ್ಕ್ ಪ್ರಾಬ್ಲಮ್ಸಲ್ಲಿ ನಾವು ಇದಕ್ಕಿಂತ ಅಡ್ವಾನ್ಸ್ ಲೆವೆಲ್ ಪ್ರಾಬ್ಲಮ್ಸ್ ನೋಡ್ತೀವಿ. ಓಕೆ, ಸೊ ದಟ್ಸ್ ಇಟ್ ವಿತ್ ದಿ ಫಸ್ಟ್ ಸಬ್ ಕ್ವೆಶ್ಚನ್. ಇದರಲ್ಲಿ ಲೆಟ್ ಅಸ್ ಟೇಕ್ ದ ನೆಕ್ಸ್ಟ್ ಮ್ಯಾಟ್ರಿಕ್ಸ್. ಸೊ ಸೆಕೆಂಡ್ ಕ್ವೆಶ್ಚನ್ ಕೊಟ್ಟಿರೋ ಮ್ಯಾಟ್ರಿಕ್ಸ್ ನಾನು ಡೈರೆಕ್ಟಾಗಿ A ಅಂತ ತಗೊಂಡಿದ್ದೀನಿ. ಸೊ ದಿಸ್ ವಿಲ್ ಇಂಪ್ಲೈ A ಟ್ರಾನ್ಸ್ಪೋಸ್. ಸೊ A ಟ್ರಾನ್ಸ್ಪೋಸ್ನ ಹೇಗೆ ಸಿಗುತ್ತೆ? ಕನ್ವರ್ಟ್ ದ ರೋ ಇಂಟು ಕಾಲಮ್. ನೋಡ್ಕೊಳ್ಳಿ, 1 and -1 ಆರ್ ರೋ ಹಿಯರ್, 2 and 3 ಆರ್ ರೋ ಹಿಯರ್. ನಾನು ಇಲ್ಲಿ ಅದನ್ನು ಐ ವಿಲ್ ಮೇಕಿಂಗ್ ಇಟ್ ಇಂಟು ಅ ಕಾಲಮ್. ಸೊ 1 -1 2 and 3, ಬೇರೆ ಏನು ಮಾಡೋದಿಲ್ಲ. ದಿಸ್ ವಿಲ್ ಬಿ ಮೈ ಟ್ರಾನ್ಸ್ಪೋಸ್. ಸಚ್ ಅ ಸಿಂಪಲ್ ಕಾನ್ಸೆಪ್ಟ್ ದಿಸ್ ಇಸ್. ಓಕೆ, ಸೊ ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಐವ್ ಟೇಕನ್ ದ ಥರ್ಡ್ ಮ್ಯಾಟ್ರಿಕ್ಸ್ ಗಿವನ್ ಆ್ಯಸ್ A. ಸೊ ದಿಸ್ ವಿಲ್ ಇಂಪ್ಲೈ A ಟ್ರಾನ್ಸ್ಪೋಸ್. ಸೊ ಹೇಗೆ ಮಾಡೋದು? ವೆರಿ ಸಿಂಪಲ್, ಕನ್ವರ್ಟ್ ದ ರೋ ಇಂಟು ಕಾಲಮ್. ಸೊ ಫಸ್ಟ್ ರೋ is -1 5 and 6. ಐ ಆಮ್ ಟೇಕಿಂಗ್ ಇಟ್ ಆಸ್ ಅ ಕಾಲಮ್. ಆ್ಯಂಡ್ ನೆಕ್ಸ್ಟ್ √3 5 and 6. Next you have 2 3 -1. So this will complete my A transpose. Okay, ಇನ್ನು ಒಂದು ವೇಳೆ ಕೇಳಿದ್ರೆ ದಿಸ್ ಇಸ್ ಹೌ ಯು ಗೆಟ್. ಆ್ಯಕ್ಚುಲಿ ಇದು 1 ಮಾರ್ಕ್ ಕ್ವೆಶನ್ಸ್ಗೆ ಇಷ್ಟು ಸಿಂಪಲ್ ಕ್ವೆಶನ್ಸ್ ಕೇಳೋಕ್ಕೋಗಲ್ಲ. ಸಮ್ಟೈಮ್ಸ್ 5 ಮಾರ್ಕ್ ಕ್ವೆಶನ್ಸಲ್ಲಿ ಈ ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ. ಓಕೆ, ಫೈನ್. ಲೆಟ್ಸ್ ಗೋ ಆನ್ ಟು ದಿ ಸೆಕೆಂಡ್ ಕ್ವೆಶ್ಚನ್. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಕ್ವೆಶ್ಚನ್. ಇಫ್ A ಈಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದೇನೆ, Bಗೆ ಇನ್ನೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದೇನೆ, ಐ ಹ್ಯಾವ್ ಟು ವೆರಿಫೈ ದಟ್ A ಪ್ಲಸ್ B ಹೋಲ್ ಟ್ರಾನ್ಸ್ಪೋಸ್ ಇಸ್ A ಟ್ರಾನ್ಸ್ಪೋಸ್ ಪ್ಲಸ್ B ಟ್ರಾನ್ಸ್ಪೋಸ್. ಮತ್ತೆ ಹೇಳಿದ ರೀತಿ ಇಲ್ಲಿ A ಡ್ಯಾಶ್ ಅಂತ ಕೊಟ್ಟಿದ್ದೇನೆ. ಯೂಶಲಿ ನಿಮಗೆ ಎಕ್ಸಾಮಲ್ಲಿ A ಡ್ಯಾಶ್ ಅಂತಲೇ ಕೊಡೋದು. ಇಟ್ ಈಸ್ ಅಂಡರ್ಸ್ಟುಡ್ ಆ್ಯಸ್ ಇಟ್ ಈಸ್ A ಟ್ರಾನ್ಸ್ಪೋಸ್ ಅಂತ. ಓಕೆ, ಸೊ ಇದನ್ನು ಎರಡು ರೀತಿ ಮಾಡ್ಬೋದು. ಫಸ್ಟು ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಬೋದು, ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ಫಸ್ಟ್ ಮಾಡ್ಕೊಂಡು ರೈಟ್ ಹ್ಯಾಂಡ್ ಸೈಡ್ ಮಾಡ್ಬೋದು. ಇಟ್ಸ್ ಅಪ್ ಟು ಯು, ಯಾವ್ದು ಬೇಕಾದರೂ ಮಾಡ್ಕೊಳ್ಳಿ. ಓಕೆ, ಇದು ಕೊಟ್ಟರೆ ಡೆಫಿನೆಟ್ಲಿ ದಿಸ್ ಇಸ್ ಅ 5 ಮಾರ್ಕರ್ ಕ್ವೆಶ್ಚನ್. ಬಟ್ ಇಷ್ಟು ಸಿಂಪಲ್ಲಾಗಿ ನಿಮಗೆ 5 ಮಾರ್ಕ್ ಕ್ವೆಶ್ಚನ್ ಕೊಡೋದಿಲ್ಲ. ಬಟ್ ರಾದರ್ ವಾಟ್ ಎವರ್ ಇಟ್ ಈಸ್ ಸಾಲ್ವ್ ಮಾಡೋಣ ಇದನ್ನು. ಓಕೆ, ನಾವು ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಯೂಶ್ವಲಿ ನಮ್ಮ ರೆಗ್ಯುಲರ್ ಪ್ರೋಸೆಸ್ ವಿ ಶಲ್ ಸಾಲ್ವ್ ಲೆಫ್ಟ್ ಹ್ಯಾಂಡ್ ಸೈಡ್. ಫಸ್ಟ್ A ಪ್ಲಸ್ B ಮಾಡಿಕೊಂಡು ಅದರ ಟ್ರಾನ್ಸ್ಪೋಸ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ A ಟ್ರಾನ್ಸ್ಪೋಸ್ ಪ್ಲಸ್ B ಟ್ರಾನ್ಸ್ಪೋಸ್ ತೊಗೊಂಡು ಆ್ಯಡ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಲೆಟ್ ಮೀ ಕನ್ಸಿಡರ್ A ಪ್ಲಸ್ B. ಸೊ ಮ್ಯಾಟ್ರಿಕ್ಸ್ A ಪ್ಲಸ್ B ಬೇಕು. ಸೊ ಎರಡೂ ಮ್ಯಾಟ್ರಿಕ್ಸ್ A ಪ್ಲಸ್ B ಬರ್ಕೊಂಡಿದ್ದೀನಿ. ನಾವು ಪ್ಲಸ್ ಆಫ್ ಮ್ಯಾಟ್ರಿಕ್ಸ್, ಅಡಿಷನ್ ಮ್ಯಾಟ್ರಿಕ್ಸ್ ವೆರಿ ಸಿಂಪಲ್. -1 ಪ್ಲಸ್ -4 ಇಸ್ -5. ಕರೆಕ್ಟಾ? 2 + 1 3. ಹುಷಾರಾಗಿ ಮಾಡಿ. 3 - 5 ಇಸ್ -2. ಓಕೆ, ನಾವು 5 + 1 ಇಸ್ 6. 7 + 2 ಇಸ್ 9. 9 + 0 ಇಸ್ 9. -2 + 1 ಇಸ್ -1. 1 + 3 ಇಸ್ 4. ಆ್ಯಂಡ್ 1 + 1 ಇಸ್ 2. ಇದು ನಮಗೆ A ಪ್ಲಸ್ B. ಓಕೆ, ದೇರ್ ಫೋರ್ ಲೆಟ್ ಮಿ ಟೇಕ್ ದ ಟ್ರಾನ್ಸ್ಪೋಸ್ ಆಫ್ ದಿಸ್. ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಬೇಕು? A ಪ್ಲಸ್ B ಹೋಲ್ ಟ್ರಾನ್ಸ್ಪೋಸ್. ನೆನ್ಪಿಟ್ಕೊಳ್ಳಿ, ಹೋಲ್ ಟ್ರಾನ್ಸ್ಪೋಸ್ ಇಸ್ ಕನ್ವರ್ಟ್ ದಿಸ್ ಇಂಟು ದ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಸೊ ಇಟ್ಸ್ -5 3 -2 6 9 and 9 -1 4 and 2. Okay, so this will be my equation 1 ಅಂತ ತಗೊಳ್ಳಿ, because it is my LHS ready ಇದೆ. Now going on to RHS, therefore okay, what is A dash? First to A dash ಕಂಡುಹಿಡ್ಕೊಳ್ಳಿ. A dash is nothing but transpose of this, so it's -1 2
and 3, 5, 7 and 9, minus 2, 1 and 1. This is my A dash. Similarly, B transpose. So B transpose is minus 4, 1, minus 5. So row na column ಮಾಡ್ತಾ ಇದ್ದೀನಿ 1, 2, 0, 1, 3 and 1. So A transpose ಮತ್ತು B transpose ಸಿಕ್ಕಿದೆ. Let us just add them. Therefore, I want ಏನು A transpose plus B transpose ತಾನೆ. ಸೊ ಎರಡು ಮ್ಯಾಟ್ರಿಕ್ಸ್ನ ಫಸ್ಟ್ ಬರ್ಕೊಬಿಡೋಣ. ಸೊ ಐ ಹ್ಯಾವ್ ಟೇಕನ್ ಡೌನ್ A dash plus B dash ಬರ್ಕೊಂಡಿದ್ದೀನಿ. Let us just add them. Okay, minus 1 plus minus 4 is minus 5. 5 plus 1 is 6. Minus 2 plus 1 is minus 1. Okay, now 2 plus 1 is 3. 7 plus 2 is 9. 1 plus 3 is 4. Okay, next 3, sorry, the minus 5. 3 minus 5 is minus 2. Okay, 9 plus 0 is 9. 1 plus 1 is 2. Correct? Fine. So let me take this as equation 2. Nenpitkolli left hand side is A dash plus B dash. If you compare equation 1 and 2, the right hand sides are same. Nodi minus 5, 6, minus 1, 3, 9, 4, minus 2, 9, 2. Correct? So E matrix is right hand side same irodrinda, left hand sides will be equal. Therefore conclusion ಬರ್ತೀವಿ. Therefore from equations 1 and 2, ಈ ಥರ ಪ್ರಾಬ್ಲಮ್ಸಿ ಕನ್ಕ್ಲೂಷನ್ಗೆ 1 ಮಾರ್ಕ್ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್. ಸೊ A plus B whole transpose is nothing but A transpose plus B transpose. You can say hence proved. ಸೊ ಪ್ರೂಫ್ ಆಗಿದೆ. ಇದು ಎಕ್ಸಾಮ್ಗೆ ಒಂದು ವೇಳೆ ಕೊಟ್ಟರೆ ದಿಸ್ ಇಸ್ ಹೌ ಯು ವಿಲ್ ಗೆಟ್ ಯುವರ್ 5 ಮಾರ್ಕ್ಸ್. ಈಸಿ ಇದೆಯಲ್ವಾ? ಓಕೆ, ಲೆಟ್ಸ್ ಗೋ ಅಪ್ ಟು ದಿ ನೆಕ್ಸ್ಟ್ ಪಾರ್ಟ್. ಇದು ನಾನು ಆ್ಯಕ್ಚುಲಿ ಮಾಡಿದ್ದು ಫಸ್ಟ್ ಪಾರ್ಟ್ ಮಾತ್ರ. ಓಕೆ, ದಿಸ್ ಇಸ್ ಆ್ಯಕ್ಚುಲಿ ಆರ್ part 1. Now let us take the ಇದೇ ಪ್ರಾಬ್ಲಮ್ಗೆ we will do the part 2 A minus B whole transpose. See, for second one I want A minus B. First of all ನಮಗೆ A minus B whole transpose ಬೇಡ. ಫಸ್ಟ್ A minus B ಕಂಡುಹಿಡ್ಕೊಳ್ಳೋಣ. ಅದಕ್ಕೆ ಫಸ್ಟ್ let us write the matrix A minus matrix B. So I have taken matrix A minus matrix B ಬರ್ಕೊಂಡಿದ್ದೀನಿ. Please be very careful when you are subtracting. Okay, so minus 1 minus of minus, so ಇದು plus 4 ಆಗುತ್ತೆ. So minus 1 plus 4 is ಏನು 3. Correct? Now 2 minus 1, that is 1. Okay, next ಏನಿದೆ 3 minus of minus 5, so 3 plus 5, that is 8. Next 5 minus 1, 4. 7 minus 2, that is 5. 9 minus 0 is 9. Correct? Next minus 1 minus of minus 1, so it is minus 1 minus, sorry, minus 2 minus 1 is minus 3 ಬರುತ್ತೆ. 2 minus 3 is minus 2 and 1 minus 1 definitely 0. This is what I have got. What I have got? A minus B. Okay, therefore next I will take A minus B whole transpose. whole transpose ತಗೊಳ್ಳುವಾಗ ದಯವಿಟ್ಟು ಬ್ರಾಕೆಟ್ ಯೂಸ್ ಮಾಡಲೇಬೇಕು. So how do you get a whole transpose? Convert the row into column. It is 3, 1, 8. Next 4, 5 and 9. Minus 3, minus 2, 0. So this will be my equation 1. Okay, fine. So left hand side ಸಿಕ್ಕಾಯ್ತು. Now let me consider A dash, B dash and then find out its subtraction. ಸೊ ಇದು ಸೇಮ್ ಪ್ರಾಬ್ಲಮ್ ಆಗಿರೋದ್ರಿಂದ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಪ್ರೀವಿಯಸ್ಸಲ್ಲಿ ಹೇಗೆ ಮಾಡಿದ್ರು ಹಾಗೆ ಕನ್ವರ್ಟಿಂಗ್ ದ ರೋ ಇಂಟು ಕಾಲಮ್ ಮಾಡಿದ್ದೀನಿ ನಾನು. ಐ ಹೋಪ್ ಯು ಕ್ಯಾನ್ ಡೂ ಇಟ್ ಈಸಿಲಿ. ನಾವು ವಿ ಶಲ್ ಟೇಕ್ ಎ ಡ್ಯಾಶ್ ಮೈನಸ್ ಬಿ ಡ್ಯಾಶ್. ಓಕೆ, ಐ ವಿಲ್ ರೈಟ್ ಡೌನ್ ಎ ಡ್ಯಾಶ್ ಮೈನಸ್ ಬಿ ಡ್ಯಾಶ್ ಬೈ ಮೈ ಸೆಲ್ಫ್. ನೀವು ಬುಕ್ಕಲ್ಲಿ ನೀವು ಬರ್ಕೊಳ್ಳಿ. ಫೈನ್. So I've taken down A dash and B dash. Let us subtract. So minus 1 minus of minus 4. Again it is minus 1 plus 4. Definitely 3. 5 minus 1 4. Minus 2 minus 1. Correct? Minus 2 minus 1 ಏನು minus 3 ಸಿಗುತ್ತೆ. Next 2 minus 1 is 1. 7 minus 2, that is 5. 1 minus 3. So this will be minus 2. ಗೊತ್ತಾಗ್ತಿದೆಯಲ್ಲ? Fine. So 3 minus of minus. So 3 plus 5 ಏನಾಗುತ್ತೆ? You will get 8.
9 minus 0, definitely 9. 1 minus 1 is 0. So this will be my equation 2. If you compare equation 1 and 2, definitely both the matrices are same. Okay. Therefore, from equation 1 and 2, we have A minus B whole transpose is A transpose minus B transpose. So this is my proof. So I will say hence proved. Okay. This is such a simple question. 5 marks ಕೊಟ್ಟರೆ ಇದಕ್ಕಿಂತ ಈಸಿ ಕ್ವೆಶ್ಚನ್ ಇಡೀ ಚಾಪ್ಟ್ರಲ್ಲೇ ಇಲ್ಲ. ಓಕೆ. So we are moving on to the third question. This is actually similar to the previous question. If A transpose A dash ಕೊಟ್ಟಿದ್ದಾರೆ ದಯವಿಟ್ಟು ನೋಡಿ. If A dash and B matrix are given, then verify that A plus B whole transpose is A transpose plus B transpose, and the second one is A minus B whole transpose is A transpose minus B transpose. ಇದರಲ್ಲೂ ಕೂಡ ಫಸ್ಟ್ ಪಾರ್ಟ್ ನಾನು ಮಾಡ್ತೀನಿ, ದ ಸೆಕೆಂಡ್ ಪಾರ್ಟ್ ವಿಲ್ ಬಿ ಅ ಹೋಮ್ ವರ್ಕ್ ಫಾರ್ ಯು. ನೀವೇ ಟ್ರೈ ಮಾಡ್ಬೋದು. ಓಕೆ. ನಾವು ಲೆಟ್ ಅಸ್ ಟೇಕ್ ಅಪ್ ದಿ ಪಾರ್ಟ್ 1. So part 1, remember he has given me A transpose. So A transpose ಕೊಟ್ಟಿರೋದ್ರಿಂದ let me find out A from here. Okay. So A will be 3 minus 1 0. The row I am converting into column. Next 4 2 and 1. This is my A. A transpose ಕೊಟ್ಟಿದ್ದಾನೆ. So I find out A. Similarly B ಕೊಟ್ಟಿದ್ದಾನೆ. Let me find out B transpose. ಎರಡು ರೆಡಿಯಾಗಿ ಇಟ್ಕೊಬಿಟ್ರೆ ಲೇಟರ್ ಇಟ್ ವಿಲ್ ಬಿ ಈಸಿ. ಸೊ ಇಟ್ಸ್ minus 1 2 and 1 1 2 3. okay. So my data will be ready for the proof. Let me consider the first one. ಫಸ್ಟ್ ಒನಲ್ಲಿ ಏನು ಮಾಡಬೇಕು ನಾವು, A plus B ಕಂಡುಹಿಡಬೇಕು. ಕರೆಕ್ಟಾ? ಸೊ ರೈಟ್ ಡೌನ್ ಮ್ಯಾಟ್ರಿಕ್ಸ್ A plus a matrix B. So please note it down. If you have to add the two matrices, they should be of same order. Okay, so this is nothing but, let us add it. 3 plus of minus 1 andre 3 minus 1, it is 2. Minus 1 plus 2 is definitely 1, and 0 plus 1 is 1. ಗೊತ್ತಾಗ್ತಿದೆಯಾ? Fine. Next, 4 plus 1 is, what is 4 plus 1? Definitely 5. 2 plus 2 is 4, and 1 plus 3 is 4. Okay, this is my A plus B. Okay, therefore A plus B whole transpose will be 2 1 1 5 4 and 4. This is my equation 1. Okay, ಫೈನ್. ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳಿ, ಎರಡೂ ಕಂಡೀಷನ್ ಯೂಶಲಿ ಕೊಡೋದಿಲ್ಲ, ಯಾವುದನ್ನು ಒಂದು ಕೊಡ್ತಾನೆ. ಸೊ ಯು ಕ್ಯಾನ್ ಡೂ ಇಟ್. ನಾವು ದ ಸೆಕೆಂಡ್ ಕೇಸ್, ಲೆಟ್ ಮಿ ಟೇಕ್ A transpose ಪ್ಲಸ್ B transpose, ಬಿಕಾಸ್ ಎವ್ರಿಥಿಂಗ್ ಈಸ್ ರೆಡಿ. ಎರಡೂ ರೆಡಿ ಇದೆ. ವಾಟ್ ಈಸ್ A transpose? ಅವನೇ ಕೊಟ್ಟಿದ್ದಾನೆ. 3 minus 1 0. ನೆಕ್ಸ್ಟ್ 4 2 and 1. This is A transpose plus B transpose. We have found it out. Minus 1 2 1 1 2 and 3. We are going to add these. See what we will get. 3 minus 1. So 3 plus of minus 1 is 3 minus 1. It is 2. 4 plus 1. It is 5. Correct? So minus 1 plus 2 is definitely plus 1. 2 plus 2 is no doubt 4. 0 plus 1 is 1. And 1 plus 3 is 4. Okay. Now you can compare equation 1 and 2. My RHS are same. Therefore LHS will automatically be same. Therefore from equation 1 and 2 we have, what can we write? A plus B whole transpose is equal to A transpose plus B transpose. My proof is over. Hence I'm going to say hence proved. ಗೊತ್ತಾಗ್ತಿದೆಯಲ್ಲ? ಸಿಂಪಲ್ ಪ್ರಾಬ್ಲಮ್. ಆ್ಯಕ್ಚುಲಿ ಸಿಮಿಲರ್ ಟು ದ ಪ್ರೀವಿಯಸ್ ಒನ್. ಏನು ಡಿಫ್ರೆನ್ಸ್ ಏನಂದರೆ ಮ್ಯಾಟ್ರಿಸಸ್ನ ಆರ್ಡರ್ಸ್ ಡಿಫ್ರೆಂಟ್ ಇದೆ ಅಷ್ಟೇ. ಕರೆಕ್ಟ್ ಅಲ್ವಾ? ಇನ್ ದ ಪ್ರೀವಿಯಸ್ ಕೇಸ್ ದೇ ಹ್ಯಾಡ್ ಗಿವಿನ್ ಯು ಸ್ಕ್ವೇರ್ ಮ್ಯಾಟ್ರಿಸಸ್, ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಸಸ್ ಇದೆ. ಓಕೆ. ಸೊ ಐ ಹ್ಯಾವ್ ಡನ್ ದ ಫಸ್ಟ್ ಪಾರ್ಟ್ ಫಾರ್ ಯು. ನಾನು ಆಗಲೇ ಹೇಳಿದಾಗೆ ಸೆಕೆಂಡ್ ಪಾರ್ಟ್ ವಿಲ್ ಬಿ ಎನ್ ಅಸೈನ್ಮೆಂಟ್ ಫಾರ್ ಯು. ನೀವೇ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಆನ್ಸರ್ ಬಂದೇ ಬರುತ್ತೆ. ಓಕೆ. ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್? ಫೈನ್. Okay, let's take up the fourth question. If A dash is equal to matrix ಕೊಟ್ಟಿದ್ದಾನೆ and B a matrix is given, then
find A plus 2B whole transpose. Okay, so I want A first. First let me find out A. So matrix A is nothing but convert the rows into columns. So it is minus 2, 3, 1 and 2. So I've got my matrix A. Now let me find out 2 times the matrix B. So 2 times B is nothing but 2 into B. What is B? Minus 1, 0, 1 and 2. Correct? So this is nothing but, let's multiply minus 1 into 2 is minus 2. 2 into 0 is 0. 2 into 1 is 2. 2 2s are 4. Now it's ready for me. Therefore, let me find A plus 2B whole transpose. ಅದಕ್ಕಿಂತ ಮುಂಚೆ first let me find out A plus 2B. So if I want A plus 2B, first write down matrix A and matrix 2B. Okay, I've taken down A plus 2B. Now let us add minus 2 plus minus 2, definitely 0 baribedi, minus 4. Okay, 1 plus 0, it is 1. 3 plus 2, it is 5. And 2 plus 4, it is 6. What is this? A plus 2B aste. Therefore, A plus 2B whole transpose is nothing but, take the transpose for this, minus 4 and 1, 5 and 6. Okay, this is my required answer. Okay, simple question. Usually ಕೇಳಿದ್ರೆ 2 more questions ಇರುತ್ತೆ, but you don't have 2 more questions in this chapter. This is ಈ ಥರ ಪ್ರಾಬ್ಲಮ್ಸ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋಕ್ಕೆ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಆಗಿರುತ್ತೆ. Okay, yeah, we shall move on to the next one. So here comes the sixth question. ಎರಡು ಪಾರ್ಟ್ಸ್ ಸಬ್ ಕ್ವೆಶನ್ಸ್ ಇದ್ದಾವೆ. ಇಫ್ ಎ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಗಿವನ್, ದೆನ್ ವೆರಿಫೈ ದಟ್ ಎ ಟ್ರಾನ್ಸ್ಪೋಸ್ ಇಂಟು ಎ ಈಸ್ ಈಕ್ವಲ್ ಟು ಐ. ಅಂದರೆ ಐ ಅಂದರೆ ಏನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಸೊ ಐವ್ ಆಲ್ರೆಡಿ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಲೆಟ್ ಮಿ ರೈಟ್ ಡೌನ್ ದ ಮ್ಯಾಟ್ರಿಕ್ಸ್ ಎ. ವಾಟ್ ಈಸ್ ಎ? ಕಾಸ್ ಆಲ್ಫಾ sin alpha minus sin alpha and cos alpha. Okay, so it is ready, matrix A. Okay, therefore A transpose, so transpose ಹೇಗೆ ಸಿಗುತ್ತೆ? So converting row into column, so cos alpha into sin alpha, this will be minus sin alpha into cos alpha. Okay, so A and A dash is ready. Now let us consider A dash into A. Now please remember students, this is not addition, multiplication. Multiplication corresponding elements multiplication alla, ಹುಷಾರಾಗಿ ಮಾಡಿ. Multiplication is always about row column multiplication. ನೆನಪಿದೆಯಲ್ಲ? So take first row with the first column and first row with the second column. ಗೊತ್ತಾಗ್ತಿದೆಯಾ? ನೀವು ಇದನ್ನು ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ರೆಡ್ ಪೆನ್ನಲ್ಲಿ ಮಾಡಿದ್ದೀನಿ. So this is nothing but, now cos into cos, it is definitely cos square alpha. Okay, plus in between ಬರುತ್ತೆ. sin into sin is sin square alpha. ಗೊತ್ತಾಯ್ತಾ? ಸೊ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಆಯಿತು. ಮೂವಿಂಗ್ ಆನ್ ಟು ದ ಸೆಕೆಂಡ್ ಕಾಲಮ್ ತಗೊಂಡಾಗ ಐ ಮೂವಿಂಗ್ ದ ಪೊಸಿಷನ್. ನಾ ಕಾಸ್ ಇಂಟು ಮೈನಸ್ ಸೈನ್, ಸೊ ಮೈನಸ್ ವಿಲ್ ಗೆಟ್ ಮೈನಸ್ ಕಾಸ್ ಆಲ್ಫಾ ಇಂಟು ಸೈನ್ ಆಲ್ಫಾ. ಓಕೆ, ಪ್ಲಸ್ ಸೈನ್ ಇಂಟು ಕಾಸ್, ಸೊ ಇಟ್ ಈಸ್ ನಥಿಂಗ್ ಬಟ್ sin alpha into cos alpha or cos alpha into sin alpha. ಎರಡು ಒಂದೇ. Now moving on to the second row. ಈಗ I'm taking the second row, okay, with the same first column and second column. ಗೊತ್ತಾಗ್ತಿದೆಯಾ? ಫೈನ್. ಸೊ ಮೈನಸ್ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಈಸ್ ರೈಟ್ ಡೌನ್ ಆ್ಯಸ್ ಇಟ್ ಈಸ್, ಮಲ್ಟಿಪ್ಲೈ ಆಗೋದಿಲ್ಲ. ಮೈನಸ್ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ. ಓಕೆ, ಪ್ಲಸ್ ನಾವು ಸೆಕೆಂಡ್ ರೋ ವಿತ್ ಈ ಎರಡು ಎಲಿಮೆಂಟ್ ಮಲ್ಟಿಪ್ಲೈ ಆದಮೇಲೆ ಈ ಎರಡು ಎಲಿಮೆಂಟ್ ಮಲ್ಟಿಪ್ಲೈ. ಸೊ ಇಟ್ ಈಸ್ ಕಾಸ್ ಆಲ್ಫಾ ಇಂಟು ಸೈನ್ ಆಲ್ಫಾ ಆ್ಯಸ್ ಇಟ್ ಈಸ್. ಇವೆರಡು ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಫೈನಲಿ ದೀಸ್ ಟು ಎಲಿಮೆಂಟ್ಸ್, ಮೈನಸ್ ಸೈನ್ ಇಂಟು ಮೈನಸ್ ಸೈನ್ ಇಸ್ ಪ್ಲಸ್ ಬರುತ್ತೆ, ಸೈನ್ ಸ್ಕ್ವೇರ್ ಆಲ್ಫಾ. ಗೊತ್ತಾಗ್ತಿದೆಯಾ? ಪ್ಲಸ್ ಕಾಸ್ ಇಂಟು ಕಾಸ್ ಇಸ್ ಡೆಫಿನೆಟ್ಲಿ ಕಾಸ್ ಸ್ಕ್ವೇರ್ ಆಲ್ಫಾ. ಗೊತ್ತಾಗ್ತಿದೆಯಾ? ಫೈನ್. ಸೊ ದಿಸ್ ಈಸ್ ನಥಿಂಗ್ ಬಟ್, ಇಫ್ ಯು ವಾಂಟ್ ಯು ಕ್ಯಾನ್ ಇಲ್ಲೇ ಆನ್ಸರ್ ಬರಿಬೋದು. ಓಕೆ, ವಿ ನೋ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಆರ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಇಸ್ 1. ನೆನಪಿದೆಯಾ? ಫೈನ್. ನಾವು ಯು ಕ್ಯಾನ್ ಸಿ ಹಿಯರ್ sin into cos and cos into sin, multiplication is same, but actually plus to minus ಬರೋದ್ರಿಂದ this will get cancelled, you will get 0.
Same thing here, sin alpha into cos alpha plus and minus gets cancels, you will get 0, and sin square plus cos square is nothing but 1. This we know is nothing but our identity matrix I of order 2 cross 2. Anyhow A ಕೂಡ order 2 cross 2 ಇರೋದ್ರಿಂದ I ಕೂಡ order 2 cross 2 ನೇ ಬರುತ್ತೆ. Well, here I have used this result, sin square theta plus cos square theta is equal to 1. Therefore, I got A transpose into A, that is A dash into A is nothing but I can say, hence proved. Proof ಆಗಿದೆ. Correct ಅಲ್ವಾ? So this completes this sub question. The next question is similar to this. I'm going to give that question as a homework for you. Are you ready for it? Okay. So this is the homework question for you. A is equal to sin alpha cos alpha minus cos alpha sin alpha. Then verify that. Same thing. A dash into A is equal to I. Similar process try ಮಾಡಿ. Definitely ನಿಮಗೆ ಆನ್ಸರ್ ಬಂದೇ ಬರುತ್ತೆ. Okay. Shall I move to the next one? ಒಂದು ವೇಳೆ ಏನಾದರೂ ನಿಮಗೆ ಡೌಟ್ ಇದ್ದರೆ kindly refer this. I've already solved it for you. Okay. Shall we move to the next one? The next question is, I have to show that the matrix A given is a symmetric matrix. Now, what is a symmetric matrix? How do I show the matrix is symmetric? Yes, definition ನೆನಪಾಗ್ತಿದೆಯಲ್ಲ? So please remember, for a symmetric matrix, A transpose is same as A. Okay. Therefore, now let me take A. Matrix A ಏನಿದೆ ಬರ್ಕೊಳ್ಳಿ ಫಸ್ಟು. I have 1, minus 1, 5, minus 1, 2, 1, 5, 1, 3. Okay. Now get its transpose. A dash is nothing but 1, minus 1, 5. So row na column ಮಾಡ್ತಾ ಇದ್ದೀನಿ. Minus 1, 2, 1, 5, 1, 3. Okay. Now you can see here actually both the matrix are same. Correct alva? Here, okay, here A dash is same as A. Therefore, A is symmetric. ಅಷ್ಟೇ proof ಇದು. ಇದು actually one more question. Okay. This completes the solution for this question. Okay. Similarly, ಇದೇ ಥರ ಇನ್ನೊಂದು skew symmetric ಇದೆ. Let us take that also. Now here comes the next sub question. Show that the matrix A given is skew symmetric matrix. Previous one is symmetric ittu, idu skew symmetric. Now what is the condition for skew symmetric? So this is the condition. So skew symmetric andre either you can take this minus of A dash will be equal to A, or A dash will be minus of A. Eradu actually ಒಂದೇ. Minus ನ ಯಾವುದಾದ್ರು ಒಂದು side ಇರುತ್ತೆ. Okay. Now let us prove this. So here I have taken down the given matrix A. Okay. Now let me find out its transpose. So transpose ಏನಾಗುತ್ತೆ 0, 1, minus 1. So row ನ ಕಾಲಮ್ ಮಾಡ್ತಾ ಇದ್ದೀನಿ. minus 1, 0, 1 and 1, minus 1 and 0. Definitely you can see here these two are actually not same. Therefore, let me take, okay, negative of minus A transpose. So negative of minus A transpose is very easy. Sign change ಮಾಡಿ ಅಷ್ಟೇ. So 0ಗೆ doesn't matter, sign change, 0 is 0. So minus 1 becomes plus 1, 1 becomes minus 1. Now 1 becomes minus 1, this is 0, minus 1 becomes plus 1, minus 1 is plus 1, 1 becomes minus 1, 0 becomes 0. Okay, actually you can compare these two. ಯಾವುದು ಎರಡು ಕಂಪೇರ್ ಮಾಡಿ ನೋಡಿ. These both are same matrices. Okay, therefore here what I can say, negative of A transpose is A. Therefore A is a skew symmetric matrix. ಗೊತ್ತಾಗ್ತಿದೆಯಾ? Hence it is skew symmetric matrix. Hence proved. So this is how we will prove whether the given matrix is symmetric or skew symmetric. ಒಂದೇನಂತಂದರೆ ಕಂಡೀಷನ್ಸ್ ನೆನಪಿರಬೇಕು. What is the condition for symmetric matrix and the condition for skew symmetric matrix. Okay, fine. This concludes the 7th question. Let's take up the next one. So here is the 8th question. For the matrix A, one matrix ಕೊಟ್ಟಿದ್ದಾನೆ, verify that A plus A dash is symmetric matrix and A minus A dash is
skew symmetric matrix. Dear students, please note it down. This will be a 3-mark question. Okay, tumba simple question, but you can easily get 3 marks if they give you in the examination. Matrices chapter ಅಲ್ಲಿ ಒಂದು 3-mark question ಖಂಡಿತವಾಗ್ಲೂ ಇರುತ್ತೆ. Okay, here what is A? Now A is nothing but 1, 5, 6, 7. Okay, so this will imply what is A transpose? A transpose ಬೇಕು 1, 5, 6, 7. Okay, ಬಂದಾಯಿತು. Now, therefore, let me get A plus A transpose. So A plus A transpose, okay, so it is 1, 5, 6, 7 plus 1, 6, 5, 7. This is nothing but add ಮಾಡಿ 1 plus 1 is 2, 5 plus 6 is 11, 6 plus 5 is 11, and 7 plus 7 is 14. Okay, this is my equation 1 ಅಂತ ಅನ್ಕೊಳ್ಳಿ. This is A plus A dash. Okay, how do I prove it is symmetric? ಇದರ ಟ್ರಾನ್ಸ್ಪೋಸ್ ತಗೊಂಡು ನೋಡಿ. Therefore, A plus A dash whole dash means ಇದರ ಟ್ರಾನ್ಸ್ಪೋಸ್ ಏನಾಗುತ್ತೆ 2, 11, converting the row into column, again 11, 14. Okay, now you can check here, you can check what? These both are actually one and the same. Therefore, from 1 and 2 we have, so what do we have? We got A plus A dash is same as A plus A dash whole dash. Okay, therefore I can write A plus A dash is a symmetric matrix. ಗೊತ್ತಾಗ್ತಿದೆಯಾ? ಕನ್ಕ್ಲೂಷನ್ ಬರೀಬೇಕು. ಅರ್ಥ ಆಗ್ತಿದೆಯಲ್ಲ? Don't you think it's a simple question? Well, this was our part 1 of the question. Okay, moving on to the part 2 of the question. So let me first find out A minus A transpose. So ಎರಡು ಅಲ್ಲೇ ಇದೆ. A is 1, 5, 6, 7 minus A transpose is 1, 6, 5, 7. ಕರೆಕ್ಟಾ? So this is nothing but subtract ಮಾಡಿ ಹುಷಾರು. 1 minus 1, 0, 5 minus 6, minus 1, 6 minus 5, 1, 7 minus 7 is 0. ಇದನ್ನು equation 3 ಅಂತ ತಗೊಳ್ಳಿ, ಬಿಕಾಸ್ ಎರಡು ಸೇಮ್ ಪ್ರಾಬ್ಲಮ್ ಆಗಿರೋದ್ರಿಂದ. ಫೈನ್. ನೆಕ್ಸ್ಟ್, ಟೇಕ್ ದ ಟ್ರಾನ್ಸ್ಪೋಸ್ ಆಫ್ ದಿಸ್ A minus A transpose whole transpose. ಸೊ ಇದರ ಟ್ರಾನ್ಸ್ಪೋಸ್ ತಗೊಂಡು 0 minus 1, ಓಕೆ, ಆ್ಯಂಡ್ 1 and 0. ಡೆಫಿನೆಟ್ಲಿ ಯು ಕ್ಯಾನ್ ಸಿ ಇವೆರಡು ಮ್ಯಾಟ್ರಿಕ್ಸ್ ಸೇಮ್ ಅಲ್ಲ. ಕರೆಕ್ಟಾ? ನಾವು ಲೆಟ್ ಮಿ ಟೇಕ್ the negative of this, negative of A minus A transpose whole transpose. So ಇದರ ನೆಗೆಟಿವ್ ತಗೊಂಡ್ರೆ 0ಗೆ ನೆಗೆಟಿವ್ 0ನೇ, 1 becomes minus 1, minus 1 becomes 1, and 0 will be 0 as it is. Let me take this equation 4. Now if you compare equation 3 and 4, the matrices are same, the right hand sides are same, so definitely the left hand sides also will be same. Hence, from 3 and 4 we have, therefore from 3 and 4 we have, ನೆನಪಿದೆಯಾ, minus of A minus A transpose na whole transpose is equal to A minus A transpose. So, okay, ನೆನಪಾಗ್ತಿದೆಯಲ್ಲ ಪ್ರೀವಿಯಸ್ ಕೇಸ್, ಮೈನಸ್ ಆಫ್ A dash is, ಇದು ಪೂರ್ತಿ A ಅಂತ ಅಂದ್ಕೊಳ್ಳಿ, minus of A dash is equal to A. That means this inside matrix. So therefore, which is skew symmetric? A ಅಲ್ಲ skew symmetric, ಒಳಗಡೆ ಇರೋದು ಯಾವುದು? A minus A dash is a skew symmetric matrix. ಕನ್ಫ್ಯೂಸ್ ಆಗಬಾರ್ದು. ಓಕೆ, ನಾವು ಒಳಗಡೆ ಇರೋ ಟರ್ಮ್ನ ಕ್ಯಾಲ್ಕುಲೇಟ್ ಮಾಡ್ತಿರೋದು. ವಿಚ್ ಒನ್? ದಿಸ್ ಎಂಟೈರ್ ಥಿಂಗ್. ಓಕೆ, ದೇರ್ ಫಾರ್ A minus A dash is a skew symmetric matrix. Okay, so this concludes the solution for question number 8. ಸಿಂಪಲ್ ಇದೆಯಲ್ಲ, ವೆರಿ ಸಿಂಪಲ್. ಏನಂತಂದರೆ ಅಡಿಷನ್ ಸಬ್ಟ್ರಾಕ್ಷನ್ ಗೊತ್ತಿದ್ದು, ಟ್ರಾನ್ಸ್ಪೋಸ್ ಗೊತ್ತಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಸಾಲ್ವ್ ದಿಸ್ ಕ್ವೆಶ್ಚನ್. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದಿ 9th question. Find half of A plus A dash and half of A minus A transpose when a matrix is given. ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಫಸ್ಟು ಅದರ ಟ್ರಾನ್ಸ್ಪೋಸ್ ಕಂಡುಹಿಡ್ಕೊಳ್ಳೋಣ. ಸೊ ನೀವು ಎಕ್ಸಾಮಲ್ಲಿ ಫಸ್ಟು A ಬರ್ಕೊಂಡು ಆಮೇಲೆ A ಟ್ರಾನ್ಸ್ಪೋಸ್ ಕಂಡುಹಿಡಿರಿ. ಓಕೆ, ಇಯರ್ ನಮ್ಗೆ ಆಲ್ರೆಡಿ ಇಲ್ಲೇ ಇರೋದ್ರಿಂದ ಐ ವಿಲ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಸೊ A transpose will be 0 A B, okay, minus A 0 C,
minus b minus c 0. Okay, now first let us find out a plus a dash. Now what is a plus a dash? ಬರ್ಕೊಂಡಿದ್ದೀನಿ 0 plus 0 0 ಈ ಪ್ಲಸ್ ಎ ಮೈನಸ್ ಎ ಸಾರಿ ಎ ಪ್ಲಸ್ ಮೈನಸ್ ಎ ಅದು 0 ಆಗುತ್ತೆ, ಕ್ಯಾನ್ಸಲ್ ಆಗೋಗುತ್ತೆ. ಬಿ ಪ್ಲಸ್ ಮೈನಸ್ ಬಿ 0. ನಾವು ಮೈನಸ್ ಎ ಪ್ಲಸ್ ಎ ದಟ್ ಈಸ್ 0. 0 plus 0 is 0. Plus c minus c 0. Now minus b plus b that is 0. Minus c plus c 0. 0 plus 0 is 0 itself. This is actually a plus a dash. So a plus a dash is 0 matrix. Therefore what will be half of this? Half of 0 half of a plus a dash is nothing but half of 0 half 0 ಅಂತ ಹೇಳಬೇಡಿ. Okay, so 0 there is no value here, so that means you cannot make half of that. It is half itself. Okay, so this part is over. Okay, half of a plus a dash ಕಂಡುಹಿಡಿದಾಯಿತು. Now let us find out a minus a dash and then half of that. Okay na? So I have written down a minus a dash. Let us subtract 0 minus 0 0. Please be careful here. A minus of minus a, so a plus a ಆಗುತ್ತೆ. So it is 2a. ಗೊತ್ತಾಗ್ತಿದೆಯಾ? Similarly b minus of minus b, so b plus b 2b. ಹುಷಾರಾಗಿರಿ, b ಸ್ಕ್ವೇರ್ ಬರಿಬೇಡಿ, ಇದು ಅಡಿಷನ್ ನಾಟ್ ಮಲ್ಟಿಪ್ಲಿಕೇಶನ್. ನಾವು minus a becomes minus 2a. Okay, so 0 plus 0 2 0 ಅಲ್ಲ, 2 times 0 is the same as 0. c minus of minus c, so it is c plus c 2c ಆಗುತ್ತೆ. minus b becomes minus of 2b. Please be careful. Now similarly minus c minus of c is minus 2c. Finally 0 minus 0 is 0. This is my a minus a dash. Now let us consider half of that. Therefore half of a minus a transpose is, so 0 ಗೆ half ಇರೋದಿಲ್ಲ, simply 0. 2a ಅಲ್ಲಿ half ಅಂದರೆ a, half of 2b is b, just divide by 2. So this becomes minus a 0 c minus b minus c and 0. So this will be my equation 2, hence the result. Okay, hence proved ಅನ್ನೋಕ್ಕಾಗೋದಿಲ್ಲ, ಏಕೆಂದರೆ ಪ್ರೂಫ್ ಇಲ್ಲ. ಸೊ ನಮಗೆ ಬೇಕಾಗಿರೋದು ಇದಾಗಿರೋದ್ರಿಂದ I will say hence the result. Okay, this completes the solution for this particular question. Okay, very simple question ತಾನೆ? Fine. Okay friends, let's take up the 10th question. The question goes like this: express the following as the sum of symmetric and a skew symmetric matrix. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಅದನ್ನು ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ರೆಪ್ರೆಸೆಂಟ್ ಮಾಡಬೇಕು. ಥಿಯರಿಯಲ್ಲಿ ಕೊಟ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ದಟ್ ಮೀನ್ಸ್ ಐ ಹ್ಯಾವ್ ಟು ರೈಟ್ ಎ ಇನ್ ದ ಫಾರ್ಮ್ ಆಫ್ sum of symmetric and skew symmetric matrices. That is, we will write A in the form of P plus Q. Okay, where P ಏನು ಅಂದರೆ ಸಿಮಿಟ್ರಿಕ್, ಒಂದು ಸಿಮಿಟ್ರಿಕ್ ಆಗಿರಬೇಕು. ದಟ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್. ನಾವು ಪ್ರೀವಿಯಸ್ ಸಮ್ ನೋಡಿದ್ದೀವಿ, ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್ ಇಸ್ ಆಲ್ವೇಸ್ ಸಿಮಿಟ್ರಿಕ್ ಆ್ಯಂಡ್ ಹಾಫ್ ಆಫ್ ಎ ಮೈನಸ್ ಎ ಡ್ಯಾಶ್ ಇಸ್ ಕ್ಯೂ ಸಿಮಿಟ್ರಿಕ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಪಾರ್ಟ್ P would be symmetric, the part Q would be skew symmetric. Are you following? So this is the logic behind the question. Okay, ತುಂಬ ಸುಲಭವಾದ ಕ್ವೆಶ್ಚನ್ ಇದು. ನಾವು ಎ ಇರುತ್ತೆ, ವಾಟ್ ಯು ಹ್ಯಾವ್ ಟು ಫಸ್ಟ್ ಫೈಂಡ್ ಔಟ್ ಇಸ್ ಎ ಡ್ಯಾಶ್. ಸೊ ವೆರಿ ಸಿಂಪಲ್, ಅದು 3 5 1 ಆ್ಯಂಡ್ ಮೈನಸ್ 1. ಕರೆಕ್ಟಾ? ಫಸ್ಟ್ ಏನು ಮಾಡ್ತೀವಿ, ಗೋ ಫಾರ್ ಎ ಪ್ಲಸ್ ಎ ಡ್ಯಾಶ್. ಓಕೆ, ಸೊ ಎ ಪ್ಲಸ್ ಎ ಡ್ಯಾಶ್ ಏನಾಗುತ್ತೆ, 3 plus 3, or else you can write the matrix once again, 3 5 1 minus 1 plus 3 5 1 and minus 1. This is not needed. ನೀವು ಡೈರೆಕ್ಟಾಗಿ ಆ್ಯಡ್ ಮಾಡಿದ್ರು ಎಕ್ಸಾಮಲ್ಲಿ, ನೋ ಪ್ರಾಬ್ಲಮ್. ಸೊ 3 plus 3 is 6, 5 plus 1 is 6, 5 plus 1 is 6 and minus 1 is minus 2. ಗೊತ್ತಾಗ್ತಿದೆಯಾ? ಓಕೆ, now we will go for, therefore P is equal to half of a plus a dash. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಟೇಕ್ half of 6 6
6 and minus 2. So this will be nothing but half of 6 is 3. Divide ಮಾಡಿದ್ರೆ ಮಾಡಿ, ಇಲ್ಲಿ ಆಗಲಿಲ್ಲ ಅಂದರೆ ಹಾಗೆ ಇಟ್ಬಿಡಿ. So half of 6 by 2 is 3. Again it is 3. 2 by minus 2 is minus 1. So I've already got P. Similarly, let us find out Q. Okay. Therefore, Q ಗೆ ಏನು ಮಾಡ್ತೀನಿ, A minus A transpose ಬೇಕು. So A is 3 1 5 minus 1 minus A transpose. So it is 3 1 5 minus 1. So this will be nothing but 3 minus 3 0, 5 minus 1 that is 4, 1 minus 5 minus 4 and minus 1 plus 1 ಆಗುತ್ತೆ, which is 0. ಒಂದು ನೆನಪಿರಬೇಕು, skew symmetric matrix na principal diagonal elements will always be 0. Okay, therefore let me find out my Q. Q is nothing but half of A minus A transpose. This is nothing but half of 0 4 minus 4 0. This is nothing but half the 0, sorry 0 ಗೆ half ಇಲ್ಲ. So 4 by 2 is 2, minus 4 by 2 is minus 2, negative with keep it as it is, and 0 by 2 is 0. Okay, therefore you can write A in the form of ಹೇಳಿದ್ನಲ್ಲ P plus Q. Okay, otherwise normally ನಾವು ಬರೆಯೋದು ಈ ಥರ, A is equal to half of A plus A dash plus half of A minus A dash ಅಂತ. Okay, so this would be nothing but, therefore A ಅಂದರೆ ಏನು, ಮ್ಯಾಟ್ರಿಕ್ಸು ಅಲ್ಲೇ ಇದೆ, 3 5 1 and minus 1. This is nothing but, what is this, it's already there, 3 3 3 and minus 1 plus half of A minus A dash 0 2 minus 2 and 0. This completes the solution. ನೀವು ಚೆಕ್ ಮಾಡಿ ನೋಡಿ, if you add it you will get back this, 3 plus 0 is 3, 3 plus 2 is 5, 3 minus 2 is 1 and minus 1 plus 0 is definitely ನಮಗೇನು ಬೇಕೋ ಅದು ಸಿಕ್ಕಾಗಿದೆ. This is how you're going to write the given matrix as the sum of symmetric and skew symmetric. Okay, similar question ಈ ಸಬ್ ಕ್ವೆಶನಲ್ಲಿ 4 ಇದ್ದಾವೆ, ಒಂದು ಆಲ್ರೆಡಿ ಆಗಿದೆ. ಲೆಟ್ಸ್ ಟೇಕ್ ಅಪ್ ದಿ ಅದರ್ ಒನ್. ಓಕೆ, ಆ್ಯಕ್ಚುಲಿ ನೆಕ್ಸ್ಟ್ ಕ್ವೆಶನ್ ಮ್ಯಾಟ್ರಿಕ್ಸ್ ಇದಿದೆ, A is equal to 1 5 minus 1 2. ಪ್ರೊಸೀಜರ್ ಸಿಂಪಲ್ ಇರೋದ್ರಿಂದ ನಾನು ನಿಮಗೆ ಸೊಲ್ಯೂಷನ್ ಮಾಡಿ ತೋರಿಸ್ತೀನಿ. ದ ರೆಸ್ಟ್ ಯು ಕ್ಯಾನ್ ಡೂ ಇಟ್. ಓಕೆ, ಇದನ್ನು ನೀವೇ ಅಸೈನ್ಮೆಂಟಿಗೆ ತೊಗೊಳ್ಳಿ, ನಾನು ಫೈನಲ್ ಆನ್ಸರ್ ಮಾತ್ರ ಕೊಡ್ತೀನಿ ಈಗ. ಸೊ ಈ ಕ್ವೆಶನ್ಗೆ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀರಿ. ಹಾಫ್ P is equal to half of A plus A dash, Q is equal to half of A minus A dash. Finally, you will represent it as the sum of symmetric and skew symmetric matrices. Okay, next question ನಾವು ಸೇಮ್ ಪ್ರೊಸೀಜರ್ನ 3x3 ಅಲ್ಲಿ ಒಂದು ಪ್ರಾಬ್ಲಮ್ ಟ್ರೈ ಮಾಡೋಣ. ಓಕೆ, ಸೊ ಇದು ನಮ್ಮ 3x3 ಆರ್ಡರ್ ಪ್ರಾಬ್ಲಮ್ಮು. ಇದು ಸ್ವಲ್ಪ ಟ್ರಿಕ್ಕಿ ಇದೆ. ಸೊ ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಇನ್ನೊಂದು ಸಿಂಪಲ್ ಇರೋ ಪ್ರಾಬ್ಲಮ್ನ ನಿಮಗೆ ಅಸೈನ್ಮೆಂಟಾಗಿ ತೊಗೊಳ್ಳೋಣ. ಸೊ ಎ ಆಲ್ರೆಡಿ ಇದೆ, ಫಸ್ಟು ಎ ಟ್ರಾನ್ಸ್ಪೋಸ್ ಕಂಡುಹಿಡ್ಕೊಳ್ಳೋಣ. ಓಕೆ, no changes in transpose, a very exchange a row and column. So 3 3 minus 1, okay, minus 2 minus 2 and 1, finally minus 4 minus 5 and 2. Okay, so next what we will do, it is same, A plus A dash first to solve ಮಾಡ್ಕೊಳ್ಳೋಣ. So I've written down A plus A dash matrices. So let's add. Okay, now what is 3 plus 3? It is 6. Now 3 minus 2, it is 1. 3 plus minus 4, sorry, minus 1 plus 5 minus 4 ಏನಾಗುತ್ತೆ, minus 5 ಆಗುತ್ತೆ. Okay, fine. Next, minus 2 plus 3, it is 1. Minus 2 minus 2 is minus 4 and 1 plus of minus 5. So 1 minus 5 is again minus 4 ಸಿಗುತ್ತೆ. Okay, now next, minus 4 plus 1 is, I have minus 5. Minus 5 plus 1 is, ಇದು minus 5 plus 1. So again it is minus 4 actually. Now 2 plus 2, ಇದು 4 ಆಗುತ್ತೆ. So I have got ಏನು, A plus A dash. ಸೊ ನಮಗೆ P ಏನಾಗುತ್ತೆ, we know P is half of A plus A dash ತಾನೆ. ಸೊ look up this step.
So P is equal to half of A plus A dash, half of this matrix. Let us divide 6 by 2 divide ಆಗುತ್ತೆ. I will take it 3. Now half of 1 is 1 by 2. Fraction ಇಡಿ ಆದರೆ ಡೆಸಿಮಲ್ ಇಡಬೇಡಿ. So minus 5 by 2 divide ಆಗಲ್ಲ. You will keep it as it is. 1 by 2 is as it is. Minus 4 by 2 will be minus 2. Similarly, minus 4 by 2 is minus 2. Minus 5 by 2, keep it as it is. Minus 4 by 2 will be minus 2. And 4 by 2 would be plus 2. So this will be my P. Okay. Now we will go for A minus A dash. Now we will go for A minus A dash. I have taken down 3 minus 3. Definitely 0. Next, I have 3 minus of minus 2. So 3 minus of minus 2 ಅಂದರೆ ಏನು 3 plus 2 ಆಗುತ್ತೆ 5. Next, minus 1 minus of minus 4 plus 4. So minus 1 plus 4 ಅಂದರೆ it is 3. Correct? Next, minus 2 minus 3. This will be minus 5. Minus 2 minus of minus plus 2. So minus 2 plus 2 will be 0. 1 minus of minus 5. So 1 plus 5, that would be 6. Okay. Similarly, minus 1 minus of minus andre plus 1. So minus 4 plus 1 will be minus 3. Now minus 5 minus 1 would be minus 6. 2 minus 2 would be 0. So I have got in siktu A minus A dash. Now we will go for finding out the Q. Okay, so Q is ready for me. Half of A minus A dash. So half of A minus A dash matrix idu. Now we will divide. 0 by 2 would be 0. 5 by 2 is nothing but as it is. 3 by 2 kuda as it is. Okay, now minus 5 by 2 also does not divide. 0 by 2 is 0. 6 by 2 is 3. Minus 3 by 2, again keep it as it is. Minus 6 by 2 would be minus 3 and 0 by 2 would be 0. ಅರ್ಥ ಆಗ್ತಿದೆಯಾ? ಈ ಮ್ಯಾಟ್ರಿಕ್ಸ್ಗೆ ಪ್ರತಿ ಎಲಿಮೆಂಟ್ಗೂ ಹಾಫಿಂದ ಡಿವೈಡ್ ಮಾಡಿದ್ದೀನಿ. ನಾವು ಒನ್ಸ್ ದಿಸ್ ಇಸ್ ರೆಡಿ, ಐ ಆಮ್ ಗೋನ್ ಟು ಗೋ ಫಾರ್ ಮೈ ಎ ವಿಚ್ ಇಸ್ ಏನು P plus Q. ಕರೆಕ್ಟ್ ತಾನೆ? ಸೊ ವಿ ನೋ ದಟ್ A is equal to P plus Q. ಅಂದರೆ A is nothing but half of A plus A dash plus half of A minus A dash. ಎಲ್ಲ ರೆಡಿ ಇದೆ. ಇಲ್ಲಿ A ಇದೆ, half of A plus A dash ಇದೆ, half of A minus A dash ಇದೆ. ಎರಡನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ವಿಲ್ ಕಂಪ್ಲೀಟ್ ಅವರ್ ಸೊಲ್ಯೂಷನ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಆ್ಯಂಡ್ ವಿ ಕ್ಯಾನ್ ಫೈನಲಿ ಸೇ ಹೆನ್ಸ್ ದ ಪ್ರೂಫ್ ಅಲ್ಲ ರಿಸಲ್ಟ್. ಬಿಕಾಸ್ ಪ್ರೂವ್ ಮಾಡಿದರೆ ಹೆನ್ಸ್ ದ ಪ್ರೂಫ್ ಅಂತ ಕರಿತೀವಿ. ಚೆಕ್ ಮಾಡಿ ಅಥವಾ ಏನಾದರೂ ಫೈಂಡ್ ಔಟ್ ಮಾಡೋದಾದರೆ we will say hence the result. Okay, in this way we are going to represent the given matrix as sum of symmetric and skew symmetric matrices. Okay, so very simple question ಇದೆ. ಡಿವಿಷನ್ ಮಾಡೋಕೆ ಆಗಲಿಲ್ಲ ಅಂದರೆ ಹಾಗೆ ಇಟ್ಬಿಡಿ. ಓಕೆ, ದೇರ್ ಇಸ್ ಇನ್ನೊಂದು ಕ್ವೆಶ್ಚನ್ ಇದೆ, ಅದನ್ನು ನಾನೇ ಸಾಲ್ವ್ ಮಾಡಿ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ವೆಲ್ ಎನಿ ಅದರ್ವೈಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್, ಬಿಕಾಸ್ ಇಲ್ಲಂತೂ ನಾನು ಸಾಲ್ವ್ ಮಾಡೋದಿಲ್ಲ. ಫೈನ್. ಸೊ ಟೇಕ್ ಅಪ್ ದಿಸ್ ಕ್ವೆಶ್ಚನ್. ಸೊ ಇದು ನಮಗೆ ಕೊಟ್ಟಿರೋ ಕ್ವೆಶ್ಚನ್. ಸೊ ಪ್ರೀವಿಯಸ್ ಕ್ವೆಶ್ಚನ್ ಮಾಡಿದ ಹಾಗೆಯೇ ರೆಪ್ರೆಸೆಂಟ್ ದಿಸ್ ಮ್ಯಾಟ್ರಿಕ್ಸ್ ಆಸ್ ದ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್. ಸೊ ನಾನು ಇದಕ್ಕೆ ಡೈರೆಕ್ಟ್ ಆನ್ಸರ್ ಕೊಡ್ತೀನಿ, ಈಗ ಸಾಲ್ವ್ ಮಾಡೋ ಕೆಲಸ ನಿಮಗೆ. ಓಕೆ, ಸೊ ಟೇಕ್ ಅ ಬ್ರೇಕ್. ಅಂದರೆ ವಿಡಿಯೋನ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಿಬಿಟ್ಟು ಫೈನಲ್ ಆನ್ಸರ್ನ ನಾನೀಗ ಕೊಡ್ತೀನಿ. ಯು ಕ್ಯಾನ್ ಚೆಕ್ ಇಟ್. ಐ ಯು ರೆಡಿ ಫಾರ್ ಇಟ್? ಓಕೆ, ಪಾಸ್ ಮಾಡಿ. ಲೆಟ್ ಸ್ಟಾರ್ಟ್ ವರ್ಕಿಂಗ್ ದಿಸ್ ಔಟ್ ಬೈ ಯುವರ್ ಓನ್ ಸೆಲ್ಫ್. ವೆಲ್ ಸ್ಟೂಡೆಂಟ್ಸ್, ಮಾಡಾಯ್ತಾ? ಸೊ ಸೊಲ್ಯೂಷನ್ ಈ ಥರ ಬರುತ್ತೆ. ನೀವು ಗಾಬರಿಯಾಗಿರ್ಬೋದು, ಆ್ಯಕ್ಚುಲಿ ಕೊಟ್ಟಿರೋ ಮ್ಯಾಟ್ರಿಕ್ಸು P ಎರಡು ಒಂದೇ ಬರುತ್ತೆ. ದಟ್ ಮೀನ್ಸ್ ಇಫ್ P is ಸೇಮ್ ದೆನ್ Q ವಿಲ್ ಡೆಫಿನೆಟ್ಲಿ ಬಿ ಎ ಝೀರೋ ಮ್ಯಾಟ್ರಿಕ್ಸ್. ಯಾಕಿದು ಝೀರೋ ಮ್ಯಾಟ್ರಿಕ್ಸ್ ಆದರೆ ಆಯಿತು ಅಂದರೆ ನೀವು ಚೆಕ್ ಮಾಡಿ ನೋಡಿ, ಇದು ಆಲ್ರೆಡಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಹೇಗೆ ಸರ್ ಗೊತ್ತಾಗೋದು ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ತೆಗೆದುಬಿಡಿ. ಓಕೆ, ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಎರಡು ಸೇಮ್ ಇದೆ. ಅದು ಏನದು, ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಇದು ಆಲ್ರೆಡಿ ಎ ಸಿಮೆಟ್ರಿಕ್ ಇದ್ದಾಗ P ವಿಲ್ ಬಿ ಅಗೇನ್ ಸೇಮ್ ಮ್ಯಾಟ್ರಿಕ್ಸ್ ಬರುತ್ತೆ, Q ವಿಲ್ ಬಿ ಎ ಝೀರೋ ಮ್ಯಾಟ್ರಿಕ್ಸ್. ಅದಕ್ಕೆ ಈ ಪ್ರಾಬ್ಲಮ್ ಈ ಥರ ಬಂದಿದೆ. ವೆಲ್ ಎನಿಹೋ ಇಲ್ಲಿ ಡಿವಿಷನ್ ಯಾವುದು ಡಿವೈಡ್ ಬೈ 2 ಇದು ಇಲ್ಲದೆ ಇರೋದ್ರಿಂದ ಸಿಂಪಲ್ ಇದೆ. ಐ ಹ್ಯಾವ್ ಡನ್ ಇಟ್ ಫಾರ್ ಯು. ಓಕೆ, ಸೊ ವಿ ಆರ್ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ನು ಮಲ್ಟಿಪಲ್ ಚಾಯ್ಸ್ ಇದೆ. ಆ್ಯಕ್ಚುಲಿ ಸೆಕೆಂಡ್ PUC ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. ದಿಸ್ ಇಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ CET. ಓಕೆ, ಕ್ವೆಶ್ಚನ್ ಏನು? ಇಫ್ A and B ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಫ್ ದಿ ಸೇಮ್ ಆರ್ಡರ್, A ಮತ್ತು B ಎರಡು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ದಿ ಸೇಮ್ ಆರ್ಡರ್, ದೆನ್ A into B minus B into A is a, ನಾಲ್ಕು ಆಪ್ಷನ್ ಇದೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಝೀರೋ ಮ್ಯಾಟ್ರಿಕ್ಸ್ ಆ್ಯಂಡ್
an identity matrix. ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್ನು. ಈ ಥರ ರಿಸಲ್ಟ್ಸು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬೇಸಿಸ್ ಮೇಲೆ ಗೊತ್ತಿರಬೇಕು. ಆ್ಯಕ್ಚುಲಿ ದ ರೈಟ್ ಆನ್ಸರ್ ವುಡ್ ಬಿ ಇಫ್ ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ವೆರಿ ಇಂಪಾರ್ಟೆಂಟ್ ವರ್ಡ್ ಏನು, ಸೇಮ್ ಆರ್ಡರ್ ಆಗಿರಬೇಕು. ಗೊತ್ತಾಗ್ತಿದೆಯಲ್ಲ? ಓನ್ಲಿ ಇಫ್ ದೇ ಆರ್ ಆಫ್ ಸೇಮ್ ಆರ್ಡರ್ ದೆನ್ ಎ ಇಂಟು ಬಿ ಮೈನಸ್ ಬಿ ಇಂಟು ಎ ವಿಲ್ ಆ್ಯಕ್ಚುಲಿ ಬಿ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಗೊತ್ತಾಗ್ತಿದೆಯಾ? ಎ ಇಂಟು ಬಿ ಮೈನಸ್ ಬಿ ಇಂಟು ಎ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆ, ಸೊ ಇನ್ ಕೇಸ್ ನೀವೇನಾದರೂ ಡೌಟ್ ಇದ್ದರೆ ನಾನು ಆಲ್ರೆಡಿ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಚೆಕ್ ಮಾಡಿದ್ದೀನಿ. ಐ ವಿಲ್ ಶೋ ಇಟ್ ಫಾರ್ ಯು. ಸೊ ಯು ಕ್ಯಾನ್ ಸಿ ಯರ್ ಒಂದು ಸಿಂಪಲ್ ಎರಡು ಇದು ಜನರಲ್ ಎಕ್ಸಾಂಪಲ್ ತೊಗೊಂಡು ಪ್ರೂವ್ ಮಾಡಿರೋದು. ಓಕೆ, ಇಸ್ ಇಟ್ ಕ್ಲಿಯರ್? ಇದಕ್ಕೆ ಜನರಲ್ ರಿಸಲ್ಟ್ ಇಲ್ಲೇ ಇದೆ ನೋಡಿ. ಓಕೆ, ಸೊ ಡೆಫಿನೆಟ್ಲಿ ಎ ಬಿ ಮೈನಸ್ ಬಿ ಎ ವಿಲ್ ಬಿ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದಿ ಒನ್ ಲಾಸ್ಟ್ ಕ್ವೆಶ್ಚನ್ ಫಾರ್ ದಿ ಎಕ್ಸಸೈಸ್. ಅದು ನಮ್ಮ ಕಂಪ್ಲೀಟ್ ಎಕ್ಸಸೈಸ್ ಕಂಪ್ಲೀಟ್ ಮಾಡುತ್ತೆ. ಸೊ ವಿ ಆರ್ ಮೂವಿಂಗ್ ಆನ್ ಟು ದ ಲಾಸ್ಟ್ ಕ್ವೆಶ್ಚನ್. ಇಫ್ ಎ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ದೆನ್ ಎ ಪ್ಲಸ್ ಎ ಡ್ಯಾಶ್ ಇಸ್ ಐ. ಅವನು ಹೇಳ್ತಿದ್ದಾನೆ ಇಫ್ ದ ವ್ಯಾಲ್ಯೂ ಆಫ್ ಆಲ್ಫಾ ಇಸ್. ಸೊ ಎ ಪ್ಲಸ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಐ ತೊಗೊಂಡ್ರೆ ಇದು ಯಾವ ಆಲ್ಫಾ ವ್ಯಾಲ್ಯೂಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ 4 ಆಪ್ಷನ್ಸ್ ಆರ್ ಗಿವನ್. ಓಕೆ, ವಿ ಹ್ಯಾವ್ ಟು ಚೆಕ್. ಫಸ್ಟ್ ಆಫ್ ಆಲ್ ಈ ಆಪ್ಷನ್ಸ್ ಚೆಕ್ ಮಾಡೋದು ಹೇಗೆ ಅಂದರೆ ವಿ ಹ್ಯಾವ್ ಟು ಯೂಸ್ ದ ಡೇಟಾ. ವಾಟ್ ಈಸ್ ದ ಡೇಟಾ? ಎ ಪ್ಲಸ್ ಎ ಡ್ಯಾಶ್ ಈಸ್ ನಥಿಂಗ್ ಬಟ್ ಐ. ಓಕೆ, ಸೊ ದಟ್ ಮೀನ್ಸ್ ವಾಟ್ ಈಸ್ ಎ ಇಯರ್? ಇಲ್ಲೇ ಇದೆ, ಎ ಬರ್ಕೊಳ್ಳಿ, ಅದರ ಟ್ರಾನ್ಸ್ಪೋಸ್ ಬರ್ಕೊಳ್ಳಿ. ಓಕೆ, ವಾಟ್ ಈಸ್ ಎ ಮ್ಯಾಟ್ರಿಕ್ಸ್ ಆಲ್ರೆಡಿ ಕೊಟ್ಟಿರೋದು. ಓಕೆ, ನಾವು ಎ ಟ್ರಾನ್ಸ್ಪೋಸ್ ಡೈರೆಕ್ಟಾಗಿ ತೊಗೊಳ್ಳೋಣ. ಟ್ರಾನ್ಸ್ಪೋಸ್ ಅಂದರೆ ದಿಸ್ ವಿಲ್ ಬಿ ಹಿಯರ್, ಬಟ್ ದಿಸ್ ವಿಲ್ ಬಿಕಮ್ ಮೈನಸ್ ಸೈನ್ ಆಲ್ಫಾ, ಆ್ಯಂಡ್ ಇಟ್ ವಿಲ್ ಬಿ ನಥಿಂಗ್ ಬಟ್ ಸೈನ್ ಆಲ್ಫಾ ಕಾಸ್ ಆಲ್ಫಾ. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇವೆರಡು ಆರ್ಡರ್ 2x2 ಆಗಿರೋದ್ರಿಂದ ಐ ವಿಲ್ ಟೇಕ್ ದಿಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2. ನಾವು ಇಫ್ ಯು ಆ್ಯಡ್ ಸಿ ವಾಟ್ ಹ್ಯಾಪನ್ಸ್, ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಏನಾಗುತ್ತೆ? ಡೆಫಿನೆಟ್ಲಿ ಎ ಪ್ಲಸ್ ಎ ಇಸ್ 2a ಬರೋ ಥರ 2 ಕಾಸ್ ಆಲ್ಫಾ. ನಾವು ವಾಟ್ ಈಸ್ ಮೈನಸ್ ಸೈನ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ? ಕ್ಯಾನ್ಸಲ್ ಆಗಿ 0 ಬರುತ್ತೆ. ಸಿಮಿಲರ್ಲಿ ಪ್ಲಸ್ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ, ದಿಸ್ ವಿಲ್ ಬಿ 0. ಆ್ಯಂಡ್ ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಏನಾಗುತ್ತೆ? 2 ಕಾಸ್ ಆಲ್ಫಾ. ಸಿಂಪಲ್ ಆಗೋಯ್ತು ಈಗ. ಸೊ ದಿಸ್ ಈಸ್ ನಥಿಂಗ್ ಬಟ್ 1 0 0 1. ಸೊ ಇದು 0 0 ಇರೋದ್ರಿಂದ ನಥಿಂಗ್ ಟು ವರಿ. ಈ ಎರಡೂ ಕೇಸಲ್ಲಿ ದಿಸ್ ವಿಲ್ ಇಂಪ್ಲೈ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿರೋದ್ರಿಂದ ಐ ವಿಲ್ ಗೆಟ್ 2 ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು 1. ಗೊತ್ತಾಗ್ತಿದೆಯಾ? ಸೊ ದಿಸ್ ಈ ವಿಲ್ ಇಂಪ್ಲೈ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು 1/2. ನಾವು ಕಾಸ್ ವಾಟ್ ವ್ಯಾಲ್ಯೂ ಈಸ್ 1/2 ನೆನಪಿದೆಯಲ್ಲ? ಸೊ ಕಾಸ್ ಸೈನ್ 30 ಈಸ್ 1/2. ಸೊ ದಟ್ ಮೀನ್ಸ್ ಕಾಸ್ 60 ಈಸ್ 1/2. 60 ಅಂದ್ರೇನು? π/3. ಸೊ ದಿಸ್ ವಿಲ್ ಇಂಪ್ಲೈ ದ ವ್ಯಾಲ್ಯೂ ಆಫ್ ಆಲ್ಫಾ ಈಸ್ π/3. ಮೀನ್ಸ್ ಈ ಫಾರ್ ವಾಟ್ ವ್ಯಾಲ್ಯೂ ಆಫ್ ಆಲ್ಫಾ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತಂದರೆ ಫಾರ್ ಆಲ್ಫಾ ಈಸ್ ಈಕ್ವಲ್ ಟು π/3. ಫಾರ್ ದ ರೈಟ್ ಆಪ್ಷನ್ ಏನು? ಆಪ್ಷನ್ ಬಿ, ದಟ್ ಈಸ್ π/3. ಕರೆಕ್ಟಾ? Well students, this will complete all the problems from the exercise 3.3. ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಥ ಮಿಸಲೇನಿಯಸ್ ಎಕ್ಸಸೈಸ್ನ ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ಯು ಹ್ಯಾವ್ ಟು ವೆಯ್ಟ್ ಫಾರ್ ದಟ್. ಅಂಟಿಲ್ ದೆನ್, ಟೇಕ್ ಕೇರ್, ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಬಾಯ್.